ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರನ್ನ ನೆನೆಸ್ಕೊಳ್ತಾ ಈ ಒಂದು ಅದ್ಭುತ ಅವಕಾಶವನ್ನ ಕಲ್ಪಿಸಿಕೊಟ್ಟ PMC ಹಾಗೂ ಸುನೀತಾ ಮ್ಯಾಮ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಅದ್ಭುತವಾದ ಪುಸ್ತಕದಲ್ಲಿರತಕ್ಕಂತಹ ಜ್ಞಾನವನ್ನ ಅಂತರಾರ್ಥವನ್ನ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಅದಕ್ಕೂ ಮುಂಚೆ ಪ್ರತಿ ಸಲ ನಾನು ಹೇಳೋದಕ್ಕೂ ಮುಂಚೆ 1 ನಿಮಿಷ ಪತ್ರಿಜಿಯವರ ಚೈತನ್ಯ ಜೊತೆ ಕನೆಕ್ಟ್ ಆಗ್ತಾ ನಾವಿದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈ ವಾಕ್ಕ್ಷೇತ್ರ ಪುಸ್ತಕದಲ್ಲಿರತಕ್ಕಂತಹ ಜ್ಞಾನವನ್ನ ತಿಳ್ಕೊಳ್ಬೇಕಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಅಳವಡಿಸ್ಕೊಳ್ಬೇಕಂತ ಹೇಳಿದ್ರೆ ಅದನ್ನ ಯಾರು ಬರ್ದಿದಾರೋ ಪತ್ರಿಜಿ ಗುರುಗಳು ಅವರ ಚೈತನ್ಯ ಜೊತೆ ಕನೆಕ್ಟ್ ಆಗಿ ಧ್ಯಾನ ಮಾಡಿ ನಾವು ಕೊಂಡಾಗ ಇನ್ನು ಸುಲಭವಾಗಿ ಅರ್ಥ ಆಗುತ್ತೆ ಮಾಸ್ಟರ್ಸ್. ಮತ್ತೊಂದ್ಸಲಿ ಮನನ ಮಾಡ್ಕೊಳ್ಳೋಣ. ಏನ್ ತಿಳ್ಕೊಂಡ್ವಿ? ಮೊದಲನೇ ದಿನದ್ದು ಗೊತ್ತಿದೆ, ಪತ್ರಿಜಿಯವರ ಕೆಲವು ಮಾತುಗಳನ್ನ ನಾನು ಹೇಳಿದ್ದೆ. 3 ವಾಕ್ಯಗಳಿರುತ್ತೆ, ಅಶುಭ, ಶುಭ, ಸತ್ಯ ವಾಕ್ಯಗಳು ಅಂತ. 2ನೇ ದಿನದಲ್ಲಿ ವಾಕ್ಕ್ಷೇತ್ರದ ಬಗ್ಗೆ ಪ್ರಾರಂಭ ಮಾಡಿದೆ. ಮಾನವನ ಜೀವನ ಅನ್ನೋದು ಈ 3 ಕ್ಷೇತ್ರಗಳಿಂದ ಆಗಿದೆ. ಮಾನವನ ಪ್ರಪಂಚವು ಕೂಡ ಈ 3 ಕ್ಷೇತ್ರಾತ್ಮಕ ಅಂತ ಹೇಳಿದ್ದೆ. ಸೊ ಆ 3 ಕ್ಷೇತ್ರಗಳು ಯಾವುದು ಅಂತ ಕೂಡ ಹೇಳಿದ್ದೆ. ಭಾವನಾ ಕ್ಷೇತ್ರ, ವಾಕ್ ಕ್ಷೇತ್ರ, ಕ್ರಿಯಾಕ್ಷೇತ್ರ. ಈ ಒಂದು 3 ಕ್ಷೇತ್ರಗಳಲ್ಲಿ ಭಾವನೆಗಳಲ್ಲಿ ಥಾಟ್ಸ್ ಅಂತ ಇರುತ್ತೆ, ವಾಕ್ಗಳಲ್ಲಿ ವರ್ಡ್ಸ್ ಅಂತ ಹೇಳ್ತಾರೆ, ಕ್ರಿಯೆಗಳದು ಡೀಡ್ಸ್, ಏನ್ ಕೆಲಸ ಮಾಡ್ತೀವಿ ಅದು ಇರುತ್ತೆ ಅಂತ ಹೇಳಿದೆ ಮಾಸ್ಟರ್ಸ್. ಈ ಒಂದು ಮಾನವನ ಜೀವನಕ್ಕೆ ಈ ಕಾಸ್ಮೋಸ್ ಇಂದ ಸಿಕ್ಕಿರಂತಹ ವರ ಅಂದ್ರೆ ಈ ಒಂದು ಮಾತಾಡುವಂತ ವರ. ಯಾವುದೇ ಜೀವರಾಶಿಗಳಲ್ಲಿ ನೋಡ್ಕೊಂಡ್ ಬಂದ್ರೆ ಈ ಮಾನವನು ಬಿಟ್ರೆ ಯಾವುದೇ ಪ್ರಾಣಿ ಪಕ್ಷಿಗಳಲ್ಲಿ ಈ ಮಾತು ಅನ್ನೋದು ಇಲ್ಲ. ಇದು ನಮ್ಗೆ ಸಿಕ್ಕಿರತಕ್ಕಂತಹ ಅದ್ಭುತವಾದ ವರ ಮಾಸ್ಟರ್ಸ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ಒಂದು ಹೃದಯದಿಂದ ಇನ್ನೊಂದು ಹೃದಯಕ್ಕೆ ಒಂದು ಸಂಪರ್ಕದ ಸೇತುವೆ ಆಗಿ ಈ ಒಂದು ಮಾತು ಇದೆ. ಸೊ ನಾವು ಯಾವುದೇ ಜಾಗಕ್ಕೆ ಸಂಬಂಧಪಟ್ಟಿದೀವೋ, ಯಾವ ದೇಶಕ್ಕೆ ಸಂಬಂಧಪಟ್ಟಿದೀವೋ ಅದು ಗಣನೆಗೆ ಬರೋದಿಲ್ಲ. ನಾವು ಯಾವ ರೀತಿ ಮಾತಾಡ್ತೀವಿ, ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ, ನಾವು ಯಾವ ರೀತಿ ಭಾವನೆಗಳನ್ನ ಹೊಂದಿದೀವಿ, ನಾವು ಯಾವ ರೀತಿ ಕಲ್ಪನೆಗಳನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದು ಮುಖ್ಯ ಮಾಸ್ಟರ್ಸ್. ಹಾಗೆ ನಾವು ಬಳಸ್ತಕ್ಕಂತಹ ಈ ಶಬ್ದಗಳು ಯಾವ ರೀತಿ ಇರ್ತದೆ, ನಮ್ಮ ಮಾತುಗಳಿಂದ ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸೊ ಹಾಗೆ ಮಾಸ್ಟರ್ಸ್, ನಾನು ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಬಂದ್ರೆ, ಫಸ್ಟ್ ನಮ್ಮನ್ನ ನಾವು ಯಾರು ಅಂತ ತಿಳ್ಕೊಳ್ಬೇಕು. ಆಗ ಮಾತ್ರ ನಾವು 3 ಕ್ಷೇತ್ರಗಳಿಂದ ಆಗಿದೀವಿ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡಾಗ ಪ್ರಪಂಚದಲ್ಲಿ ಇರೋರೆಲ್ಲರೂ ಕೂಡ ಆ ಒಂದು 3 ಕ್ಷೇತ್ರಗಳಿಂದಲೇ ಆಗಿರೋದು ಅನ್ನೋದು ಅರ್ಥ ಆಗತ್ತೆ. ಆಗ ಮಾತ್ರ ನಾವು ಆನಂದದ ಜೀವನವನ್ನ ನಡೆಸ್ಬೋದು ಅನ್ನೋ ವಿಚಾರಗಳು ಕೂಡ ಹೇಳಿದೆ. ಹಾಗೆ ಬುದ್ಧ ಹೇಳಿರೋದು, ಹಾಗೆ ಗ್ರೀಕ್ ಮಾಸ್ಟರ್ಸ್ ಹೇಳಿರೋದು ಕೂಡ ಅದೇ ಅಂತ ಹೇಳಿದೆ, ಅಪೋ ದೀಪೋಭವ. ಹಾಗೆ ನಮ್ಮಲ್ಲಿ ಸಮರ್ಥತೆ ಅನ್ನೋದು, ಅರ್ಹತೆ ಅನ್ನೋದು ಬರ್ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನವನ್ನ ಆನಂದದ ರೀತಿಯಲ್ಲಿ ನಾವು ನಡೆಸ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವು ನಮ್ಮ ಜೀವನವನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳನ್ನ ನಾನು ತಿಳಿಸ್ತಾ ಬಂದಿದ್ದೆ. ಹಾಗೆ ನನ್ನೊಂದಿಗೆ ನಾನು ಹಾಯಾಗಿ ಜೀವಿಸಲ್ಪಟ್ರೆ ಮಾತ್ರ ಪ್ರಪಂಚದಲ್ಲಿ ಎಲ್ಲದರ ಬಳಿ ನಾವು ಹಾಯಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರ ಹೇಳಿದ್ದೆ. ಮನಸ್ಸು ಅನ್ನೋದು ಆಲೋಚನೆಗಳ ಸಮೂಹ, ವಾಚ ಎಂಬುದು ವಾಕುಗಳ ಸಮೂಹ, ಕರ್ಮಗಳು ಎಂಬುದು ಕ್ರಿಯೆಗಳ ಸಮೂಹ ಅಂತ ಹೇಳಿದ್ದೆ. ಮನಸ್ಸ ವಾಚ ಕರ್ಮಣ ಅಂತ ಕೂಡ ಅದನ್ನ ನಾವು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದೆ ಈ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ. ಹಾಗೆ ನಾನು ಭಾವನಾ ಕ್ಷೇತ್ರದ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಧ ಮಾತು ತಿಳಿಸ್ಕೊಟ್ಟಿದ್ದೀನಿ ಮಾಸ್ಟರ್ಸ್. ಇವತ್ತು ಉದಾಹರಣೆ ಸಮೇತ, ನನ್ನ ಸ್ವಂತ ಅನುಭವದ ಸಮೇತ ನಿಮಗೆ ಇನ್ನ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ನಾವು ಓದ್ಕೊಂಡು ಹೋಗ್ಬಿಡ್ಬೋದು, ಆದ್ರೆ ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಮುಖ್ಯ. ನೀವ್ ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ ಮಾಸ್ಟರ್ಸ್. ಅದಕ್ಕೆ ಇದನ್ನ ಶ್ರೇಷ್ಠವಾದ ಪುಸ್ತಕ ಅಂತ ಕರೆದಿರೋದು. ಒಂದೊಂದು ಲೈನ್ ಅನ್ನು, ಒಂದೊಂದು ವಾಕ್ಯವನ್ನ, ಒಂದೊಂದು ಶಬ್ದಗಳಲ್ಲಿರೋ ಅಂತರಾರ್ಥವನ್ನ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಈ ಭಾವನಾ ಕ್ಷೇತ್ರ ಇರುತ್ತೆ, ಆಲೋಚನೆಗಳಿರುತ್ತೆ, ಕಲ್ಪನೆಗಳಿರುತ್ತೆ,
ಹಾಗೆ ಥಾಟ್ಸ್ ಗಳಿರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಹಾಗೆ ನಮ್ಮ ಭಾವನೆಗಳು ಪಕ್ಷಿಗಳಂತೆ ಎಲ್ಲಾ ಕಡೆ ಹರಡಿರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಸೂಕ್ಷ್ಮ ರೂಪದಲ್ಲಿರುತ್ತೆ, ಭೌತಿಕ ಪ್ರಪಂಚಕ್ಕೆ ಇದು ಸಂಬಂಧಪಟ್ಟಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಆಲೋಚಿಸತಕ್ಕಂತ ಆಲೋಚನೆಗಳು, ಭಾವನೆಗಳು ಅಥವಾ ಕಲ್ಪನೆಗಳು, ಊಹೆಗಳು ಏನಿರುತ್ತೋ ಅದು ನಮಗ್ ಮಾತ್ರ ಗೊತ್ತಿರುತ್ತೆ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಭೌತಿಕದಲ್ಲಿ ಇದು ಇರೋದಿಲ್ಲ ಅಂತ ಹೇಳಿದ್ದಾರೆ. ಪ್ರಪಂಚಕ್ಕೆ ಸಂಬಂಧಿಸಿರುತ್ತೆ ಅಂತ. ಹಾಗೆ ಈ ಒಂದು ಭಾವನಾ ಕ್ಷೇತ್ರ ಅನ್ನೋದು ಕ್ರಿಯೇಟಿವ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಮಾಸ್ಟರ್ಸ್, ನಾವ್ ಎಷ್ಟೊಂದು ವಾಕ್ಯಗಳನ್ನ ಕೇಳಿದೀವಿ. ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೇಗಿರುತ್ತೋ ಅದೇ ರೀತಿ ಆಗ್ತಾ ಇರುತ್ತೆ. ಹಂಗಂದ ತಕ್ಷಣ ನಮ್ಮ ಭಾವನೆ ಒಂದೇ ತರ ಇದ್ದಾಗ ಮಾತ್ರ ನಮ್ಮ ತೀವ್ರತೆ, ನಮ್ಮ ಶಕ್ತಿ ಯಾವ ಮಟ್ಟದಲ್ಲಿ ಇರುತ್ತೋ ಆ ರೀತಿ ನಮ್ಮ ಭಾವನೆಯನ್ನ ನಾವು ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ರೆ, ಮಾಡ್ಕೊಳ್ತಾ ಇದ್ರೆ, ಊಹೆ ಮಾಡ್ಕೊಳ್ತಾ ಇದ್ರೆ ಆಗ ಅದು ಘಟಿಸುತ್ತೆ ಮಾಸ್ಟರ್ಸ್. ದೃಷ್ಟಿಯಂತೆ ಸೃಷ್ಟಿ. ನಮ್ಮ ಗಮನ ಯಾವ ಕಡೆ ಹೋಗುತ್ತೋ ಅಲ್ಲಿ ಎನರ್ಜಿ ಫ್ಲೋ ಆಗತ್ತೆ ಅಂತಾನು ಕೇಳಿದೀವಿ. ವೇರ್ ಯುವರ್ ಅಟೆನ್ಷನ್ ಗೋಸ್ ದ ಎನರ್ಜಿ ಫ್ಲೋಸ್, ದೇರ್ ಎನರ್ಜಿ ಫ್ಲೋಸ್ ಅಂತ. ಎಲ್ಲಿ ನಮ್ಮ ಗಮನ ಹೋಗ್ತಾ ಇರುತ್ತೋ ಪದೇ ಅಲ್ಲಿ ನಮ್ಮ ಶಕ್ತಿ ಅನ್ನೋದು ಪ್ರವಹಿಸಿ ಅದು ಸೃಷ್ಟಿ ಆಗ್ಲಿಕ್ಕೆ ಶುರುವಾಗುತ್ತೆ. ದೃಷ್ಟಿಯಂತೆ ಸೃಷ್ಟಿ. ಈ ವಾಕ್ಯವನ್ನು ಕೂಡ ಕೇಳಿದೀರಾ? ನಾವ್ ಏನ್ ಅನ್ಕೊಳ್ತೀವೋ ಅದಕ್ಕೆ ನಮ್ಗೆ ಪೂರ್ಣ ಸ್ವಾತಂತ್ರ್ಯ ಈ ಒಂದು ಭಾವನಾ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಯಾರು ಕೂಡ ನೀನ್ ಈ ಆಲೋಚನೆಯನ್ನ ಮಾಡ್ಬೇಡ, ಈ ರೀತಿಯ ಕಲ್ಪನೆಗಳನ್ನ ಮಾಡ್ಕೊಳ್ಬೇಡ, ಈ ರೀತಿಯ ಥಾಟ್ಸ್ ಗಳನ್ನ ಹೊರಡಿಸ್ಬೇಡ ಅಂತ ಯಾರು ನಿಯಮಗಳನ್ನ ಮಾಡೋ ಹಾಗೆ ಇಲ್ಲ, ತೀರ್ಮಾನಗಳನ್ನ ಕೊಡುವ ಹಾಗೆ ಇಲ್ಲ. ಈ ಭಾವನಾ ಕ್ಷೇತ್ರ ಅನ್ನೋದು ನಮ್ಮ ಸ್ವತಂತ್ರಕ್ಕೆ ಸಂಬಂಧಪಟ್ಟಿದ್ದು ಮಾಸ್ಟರ್ಸ್. ಯಾವ ರೀತಿನಾದ್ರೂ ಮಾಡ್ಕೊಳ್ಬಹುದು. ನಾನೊಬ್ಬ ಕಳ್ಳ ಆಗ್ತೀನಿ ಅಂತ ನೀವು ಪದೇ ಅನ್ಕೊಂಡ್ರೆ ಅದು ಆಗ್ತೀರಾ. ಅದೇ ರೀತಿಯ ಫಲಿತಾಂಶವನ್ನ ನೀವು ಪಡಿತೀರಾ. ನೀವು ಯಾವ ಬೀಜವನ್ನ ಬಿತ್ತುತ್ತೀರೋ ಅದೇ ಫಲವನ್ನ ಪಡಿತೀರಾ ಅಂತ ಕೂಡ ನಮ್ಮ ಗುರುಗಳು ಹೇಳಿದ್ದಾರೆ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಕಹಿಯಾದ ಒಂದು ಫಲಿತಾಂಶವನ್ನ ಹೇಗೆ ಪಡಿತೀವೋ, ಮಾವಿನ ಸಸಿಯನ್ನು ನೆಟ್ಟಾಗ ಸಿಹಿಯಾದ ಫಲಿತಾಂಶವನ್ನ ಯಾವ ರೀತಿ ಪಡಿತೀವೋ ಹಾಗೆ ನಮ್ಮ ಭಾವನೆಗಳು, ನಮ್ಮ ಮತ್ತೆ ಆಲೋಚನೆಗಳು ಮತ್ತೆ ನಮ್ಮ ಕಲ್ಪನೆಗಳು, ಊಹೆಗಳು ಯಾವ ರೀತಿ ಇರುತ್ತೋ ಅದೇ ರೀತಿಯ ವಾತಾವರಣವನ್ನ ನಾವು ನೋಡ್ತಾ ಇರ್ತೀವಿ. ಯಾವ ರೀತಿನಾದ್ರೂ ಕೂಡ ನಮ್ಮ ಆಲೋಚನೆಗಳು ಇರ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪೂರ್ಣವಾದ ಸ್ವತಂತ್ರ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಕ್ರಿಯೇಟಿವ್ ವರ್ಲ್ಡ್ ಅಂತ ಹೇಳ್ತಿದ್ದಾರೆ. ಈ ಭಾವನಾ ಪ್ರಪಂಚದಲ್ಲಿ ವಿಧವಾದ ವಿಷಯಗಳನ್ನ ಸೃಷ್ಟಿಸಿರುತ್ತೇವೆ, ಅದರ ಫಲಿತಾಂಶಗಳನ್ನು ಕೂಡ ನೋಡ್ತಾ ಇರ್ತೀವಿ ಅನ್ನೋದನ್ನ ಇಲ್ಲಿ ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಆಲೋಚನಾ ಕ್ಷೇತ್ರದಲ್ಲಿ ಕ್ರಮ ಅಕ್ರಮಗಳಾಗಲಿ, ನ್ಯಾಯ ಅನ್ಯಾಯಗಳಾಗಲಿ, ತಪ್ಪು ಸರಿಗಳಾಗಲಿ, ಸರಿಯಾದದ್ದು ಸರಿಯಲ್ಲದ್ದು ಎಂಬ ದ್ವಂದ್ವಗಳು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಒಬ್ಬರ ಆಲೋಚನೆಗಳನ್ನು ಇನ್ನೊಬ್ಬರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರ ಭಾವನಾ ಸಾಮರ್ಥ್ಯ ಹೇಗೆ ಇರುವುದೋ ಅವರ ಭಾವನಾ ಪ್ರಪಂಚ ಹಾಗೆಯೇ ಸಿದ್ಧಿಸುತ್ತದೆ. ಇದಕ್ಕೆ ನಾನೊಂದು ಉದಾಹರಣೆಯನ್ನ ಹೇಳ್ತೀನಿ ಮಾಸ್ಟರ್ಸ್. ಏನಂತ ಹೇಳಿದ್ರೆ, ಈಗ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಅವಾಗಿನ ಧ್ಯಾನಿ ಅಲ್ಲ, ಏನು ಅಲ್ಲ ಮಾಸ್ಟರ್ಸ್. ನನ್ನ ತಂದೆ ತಾಯಿ ಮನೇಲಿ ಇದ್ದಂತ ಸ್ಕೂಲ್ ಟೈಮ್ ನಲ್ಲಿ ನಮ್ಮ ತಂದೆ ಸ್ವಲ್ಪ ಸ್ಟ್ರಿಕ್ಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಸ್ವಲ್ಪ ಜಾಸ್ತಿ ಕೋಪ ಜಾಸ್ತಿ. ಹೆಣ್ಮಕ್ಳು, ನಾನು ನನ್ನ ಅಕ್ಕ ಇಬ್ರು ಹೆಣ್ಮಕ್ಳು, ಒಬ್ಬ ತಮ್ಮ. ಸೊ ಹೆಣ್ಮಕ್ಳು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಕಟ್ಟುನಿಟ್ಟಿನ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಇತ್ತು. ಎಲ್ಲಿಗೂ ಕಳಿಸ್ತಾ ಇರ್ಲಿಲ್ಲ. ಎಲ್ಲಿಗೂ ಕೂಡ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು ಮನೇಲೆ ದೇವ್ರ ಫೋಟೋ ಇದೆಯಲ್ಲ ಪೂಜೆ ಮಾಡಿ ಆ ರೀತಿ ಹೇಳ್ತಿದ್ರು. ಒಂದು ಫ್ರೆಂಡ್ಸ್ ಮನೆ ಅಂತ ಕಳಿಸ್ತಾ ಇರ್ಲಿಲ್ಲ. ಒಂದು ಸ್ಪೋರ್ಟ್ಸ್ ಕೂಡ ನಾನು ಕದ್ದು ಆಡ್ತಾ ಇದ್ದೆ ಸ್ಕೂಲ್ ನಲ್ಲಿ. ಯಾವುದೇ ಒಂದು ಗೃಹ ಪ್ರವೇಶ, ಮದುವೆ ಅಂತ ಯಾರೇ ಫ್ರೆಂಡ್ಸ್ ಗಳು ಕರೆದ್ರು ಕೂಡ ಕಳಿಸ್ತಾ ಇರ್ಲಿಲ್ಲ. ಪ್ರತಿ ಒಂದಕ್ಕೂ ಇಲ್ಲ 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 ಹೋಗೋಂಗಿಲ್ಲ. ಅವಾಗ ನನ್ನ ಮನಸ್ಸು, ನನ್ನ ಭಾವನೆ ಯಾವ ರೀತಿ ಅಂತ ಇತ್ತು ಅಂದ್ರೆ, ಗಂಡಸರೆಲ್ಲ ಇದೇ ತರ ಇರ್ತಾರೆ, ಎಲ್ಲಿಗೂ ಕಳ್ಸೋದಿಲ್ಲ, ತುಂಬಾ ಕಟ್ಟುನಿಟ್ಟು, ಎಲ್ಲರೂ ಇದೇ ತರನಾ, ಇದೇ ರೀತಿ ನನ್ನಲ್ಲಿ ಪ್ರತಿ ಕ್ಷಣನು, ಪ್ರತಿ ವರ್ಷ, ಪ್ರತಿ ತಿಂಗಳು ಏನಾದ್ರೂ ಒಂದು ಪ್ರೋಗ್ರಾಮ್ ಇರೋದು, ಯಾವುದಕ್ಕೆ ಕೇಳಿದ್ರು ನಮ್ಮಪ್ಪ ಇಲ್ಲ ಅಂತಾನೆ ಆನ್ಸರ್ ಮಾಡ್ತಾ ಇದ್ರು.
ಸೊ ಇಲ್ಲ ಇಲ್ಲ ಅಂತ ಕೇಳಿ 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 ನನ್ನಲ್ಲಿ ಅದೇ ಯಾವಾಗ್ಲೂ ಇರ್ತಾ ಇತ್ತು ಮಾಸ್ಟರ್ಸ್. ನಾನು ಅದೇ ರೀತಿಯ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೆ. ನನ್ನ ಮಾಸ್ಟರ್ಸ್ಗಳು ಮನೆ ತನಕ ಬಂದು ನಿನ್ ಮಗಳು ಆ, ಆ, ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಖೋ ಖೋ ಪ್ರಾಕ್ಟೀಸ್ ಗೆ ಸೆಲೆಕ್ಟ್ ಆಗಿದ್ದಾಳೆ, ಕಳಿಸಿ ಅಂದ್ರೆ ಇಲ್ಲ, ಮಾಸ್ಟರ್ಗೆ ಬೈದು ಕಳಿಸ್ಬಿಡ್ತಾ ಇದ್ರು. ಇದನ್ನೆಲ್ಲ ನೋಡಿ ನೋಡಿ ಬೆಳೆದ ನಾನು, ನನ್ನ ಭಾವನೆ, ನನ್ನ ಮನಸ್ಸು, ನನ್ನ ಕಲ್ಪನೆ ಯಾವ ರೀತಿ ಅಂದ್ರೆ ಅದೇ ತರ ಇರ್ತಾರೆ ಎಲ್ಲಾರು ಕೂಡ ಅಂತ. ನಮ್ಮಮ್ಮನ್ನ ಕೇಳಕ್ ಹೋದ್ರೆ ಆಗ ನಮ್ಮಮ್ಮ ಯಾಕೆ ಎಲ್ಲಿಗೂ ಕಳ್ಸಲ್ಲ ಅಪ್ಪ ಅಂತ ಕೇಳಿದೆ. ಮದ್ವೆ ಆದ್ಮೇಲೆ ನಿನ್ ಗಂಡ ಕರ್ಕೊಂಡು ಹೋಗ್ತಾನೆ, ಅಲ್ಲಿವರೆಗೂ ನನ್ನ ಕೇಳ್ಬೇಡ ಅಂತ ಹೇಳಿದ್ರು. ನನಗೆ ಏನ್ ಅವಾಗ ಬಂತು ಅಂದ್ರೆ ಅವರು ಅದೇ ತರ ಆದ್ರೆ ಮಾಸ್ಟರ್ಸ್ ನೀವೇನ್ ಹೇಳ್ತಿರೋ ಏನೋ ಗೊತ್ತಿಲ್ಲ, ನನ್ನಪ್ಪ ನನಗೆ ಸಿನಿಮಾ ಕಾರು ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ನನಗೆ ನನ್ನ ಆಲೋಚನೆ, ನನ್ನ ಭಾವನೆ ಆ ಟೈಮ್ ಅಲ್ಲಿ ಪದೇ 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 ಎಷ್ಟೋ ವರ್ಷಗಳ ಕಾಲ ತೀವ್ರವಾಗಿ ಮಾಡ್ಕೊಂಡಿರೋದ್ರಿಂದ ನನಗೆ ಸಿಕ್ಕಿದ್ದು ಕೂಡ ನಮ್ಮ ಅಪ್ಪನಿಗಿಂತ ಸ್ಟ್ರಿಕ್ಟ್ ಆದಂತ ಹಸ್ಬೆಂಡು. ನನ್ನಪ್ಪ ನನಗೆ ಸಿನಿಮಾನಾದ್ರೂ ತೋರ್ಸಿದ್ರು, ಬಟ್ ಇವ್ರಿಗೆ ಸಿನಿಮಾ ಅಂದ್ರೆ ಇಷ್ಟ ಇಲ್ಲ, 3 hours ಕಳಿಯಕ್ ಇಷ್ಟ ಇಲ್ಲ, ಒಂದು ಪಾರ್ಕ್ ಅಂದ್ರೆ ಇಷ್ಟ ಇಲ್ಲ, ಈ ರೀತಿ. ಅವ್ರಿಗಿಂತ ನಾವು ಯಾವ ರೀತಿ ಭಾವನೆಗಳನ್ನ, ಕಲ್ಪನೆಗಳನ್ನ ಮಾಡ್ಕೊಳ್ತಿರ್ತೀವೋ ಅದಕ್ಕೆ 10% ಜಾಸ್ತಿ ನಾವು ಪಡಿತೀವಿ ಮಾಸ್ಟರ್ಸ್. ಆದ್ರೆ ಈಗ ಅದು ಉಲ್ಟಾ ಆಗಿದೆ. ಧ್ಯಾನಕ್ಕೆ ಬಂದ್ಮೇಲೆ ಪೂರ್ಣ ಚೇಂಜ್ ಆಗಿದ್ರೆ ತಿಂಗಳು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ನಾವು. ಅದು ಎರಡನೇ ಬೇರೆ ಮಾತು. ಆಗ ಹೇಳಿದ್ದು, ಆಗ ಊಹಿಸಿಕೊಂಡಂತಹ ಕಲ್ಪನೆಗಳು, ಆಲೋಚನೆಗಳು ನನಗೆ ಯಾವ ರೀತಿ ಪ್ರಭಾವ ಬೀರ್ತು. ಒಂದು ಹಾಡು ಹೇಳೋಂಗ್ ಇರ್ತಿರ್ಲಿಲ್ಲ, ಜನರ ಜೊತೆ ನಕ್ಕೊಂಡು ಮಾತಾಡೋ ತರ ಇರ್ತಿರ್ಲಿಲ್ಲ, 10 ಗಂಟೆ ಆದ್ಮೇಲೆ ರಿಲೇಷನ್ಸ್ ಜೊತೆ ಕೂಡಂಗ್ ಇರ್ತಿರ್ಲಿಲ್ಲ. ತುಂಬಾನೇ ಇತ್ತು ಮಾಸ್ಟರ್ಸ್. ಬಹಳ ಕಠಿಣವಾಗಿತ್ತು. ನಮ್ಮ ಫ್ಯಾಮಿಲಿಲಿ ನನ್ನ ತಂದೆ ತಾಯಿ, ಫ್ರೆಂಡ್ಸ್, ಯಾರೇ ಕಲೀಗ್ಸ್ ರಿಲೇಟಿವ್ಸ್ ಬಂದ್ರು ನಾವು ಪ್ಲೇ ಕಾರ್ಡ್ಸ್ ಆಡೋದು, ಘಟಂಬರ ಆಡೋದು, ಕ್ಯಾರಂ ಆಡೋದು ಎಲ್ಲ ಇತ್ತು. ಆದ್ರೆ ಮದ್ವೆ ಆದ್ಮೇಲೆ ಎಲ್ಲ ಸ್ಟಾಪ್. ನೋ ಅಂತಾಕ್ಷರಿ, ನೋ ಸಿಂಗಿಂಗ್, ಮಾತುಕತೆ ಏನು ಇಲ್ಲ. ನಾನು ಹೇಳದ್ನಲ್ಲ, ನನ್ನ ಭಾವನೆ, ನನ್ನ ಆಲೋಚನೆ ಯಾವ ರೀತಿ ಇತ್ತೋ ಅದೇ ತರ ಯೂನಿವರ್ಸ್ ಅಟ್ರಾಕ್ಟ್ ಮಾಡಿ ಅದಕ್ಕಿಂತ ಕಠಿಣವಾದಂತಹ ಪರಿಸ್ಥಿತಿ ನನಗೆ ಸಿಕ್ಕಿತ್ತು. ಯದ್ಭಾವಂ ತದ್ಭವತಿ ಅನ್ನೋದು ಸುಮ್ಮನೆ ಅಲ್ಲ ಮಾಸ್ಟರ್ಸ್, ಕೃಷ್ಣ ಭಗವಂತ ಹೇಳಿರೋದು. ನಮ್ಮ ಭಾವನೆಗಳು, ಆಲೋಚನೆಗಳು ತೀವ್ರವಾಗಿದ್ದಾಗ ಅದು ಘಟಿಸುತ್ತೆ. ಇದು ನಿನ್ನೆ ತನಕ ನಾನು ಹೇಳಿದಂತಹ ವಿಚಾರಗಳು. ಖುಷಿಯ ವಿಚಾರಗಳು ಇದೆ ಮಾಸ್ಟರ್ಸ್. ಯಾವ ರೀತಿ ನನ್ನ ಭಾವನೆ ಇತ್ತು ಧ್ಯಾನಕ್ ಬಂದ್ಮೇಲೆ ಅಂತ ಹೇಳಿದ್ರೆ, ಯಾಕೆ ನಾನು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ ಮಾಸ್ಟರ್ಸ್. ಯಾವ ರೀತಿ ಭಾವನೆ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು ಅನ್ನೋದು ನಿಮಗೆ ಗೊತ್ತಾಗ್ಲಿ ಅನ್ನೋದ್ರ ಮೂಲಕ ನನ್ನ ಒಂದು ಅನುಭವಗಳನ್ನ ಹೇಳ್ತಾ ಇದ್ದೀನಿ. ಧ್ಯಾನಕ್ಕೆ ಬಂದ ಮೇಲೆ ಮಾಂಸಾಹಾರ ಒಳ್ಳೇದಲ್ಲ ಅನ್ನೋ ವಿಚಾರವನ್ನ ತಿಳ್ಕೊಂಡಾಗ, ನನ್ನ ಕುಟುಂಬ ನಾವೆಲ್ಲ ನಾನ್ ವೆಜಿಟೇರಿಯನ್ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದು ನಾನು ಈ ರೀತಿ ಎಲ್ಲ ಕ್ಲಾಸಸ್ ಕೇಳಿ ಅದನ್ನ ಅಳವಡಿಸ್ಕೊಳ್ತಾ ಶುರು ಮಾಡಿದಾಗ ನಾನು ನಿರ್ಧಾರ ಮಾಡಿದೆ, ಒಂದು 3 monthsಗೆನೆ ನಾನು ನಾನ್ ವೆಜ್ ಬಿಡೋದನ್ನ ನಿರ್ಧಾರ ಮಾಡಿದೆ. ಸೊ ಮನೇಲಿ ಮಾಡೋದಿತ್ತು, ಮಕ್ಕಳದೆಲ್ಲ ತಿಂತಾ ಇದ್ರು, ಹಸ್ಬೆಂಡ್ ಎಲ್ಲ ಯಾವುದೇ ಒಂದು ಹಬ್ಬ ಹರಿದಿನ ಆದ್ರೂ ಕೂಡ ನಮ್ಮ ಮನೇಲಿ ನಾನ್ ವೆಜ್ ಅನ್ನೋದು ನಡೀತಾ ಇತ್ತು. ಹಿಂದೂ ಹಬ್ಬ ಅಂತಾನೆ ಅಲ್ಲ, ಕ್ರಿಶ್ಚಿಯನ್ಸ್ ಆಗ್ಲಿ, ಮುಸ್ಲಿಮ್ಸ್, ಯಾವುದೇ ರಿಲಿಜಿಯನ್ಸ್ ಆಗ್ಲಿ, ಎಲ್ಲ ಹಬ್ಬಗಳಲ್ಲೂ ನಾನ್ ವೆಜ್ ನೆಕ್ಸ್ಟ್ ಡೇಗೆ ಇರ್ತಾ ಇತ್ತು ಮಾಸ್ಟರ್ಸ್. ಆ ರೀತಿ ಇರ್ತಿತ್ತು. ಸೊ ಯಾವ ರೀತಿ ಇದನ್ನ ಬಿಡಿಸೋದು? ನಾನು ಆಗ ಧ್ಯಾನ ಬಗ್ಗೆ ಬಹಳ ನಂಬಿಕೆ ಅನ್ಕೊಳ್ಳಿಕ್ ಶುರು ಮಾಡಿದೆ. ಪ್ರತಿ ಕ್ಷಣ, ಪ್ರತಿ ಒಂದು ಅಡಿಗೆ ಮಾಡುವಾಗ, ಪ್ರತಿ ಒಂದು ನೀರು ಕೊಡುವಾಗ, ಕಾಫಿ ಕೊಡುವಾಗ, ನನ್ ಜೊತೆ ಯಾರು ಮಾತಾಡ್ತಾರೆ, ನಮ್ ಮನೆಗ್ ಯಾರು ಬರ್ತಾರೆ, ನನ್ ಊಟ ಯಾರು ತಿಂತಾರೆ, ಅವರೆಲ್ಲರೂ ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ, ಪಿರಮಿಡ್ ಮಹತ್ವವನ್ನ ತಿಳ್ಕೊಳ್ಳಿ, ಇದೇ ಭಾವನೆ ಮಾಸ್ಟರ್ಸ್. ಇದೇ ಇತ್ತು. ನಾನ್ ಎಲ್ಲೇ ಓಡಾಡಿದ್ರು, ಪಾರ್ಕ್ ಅಲ್ಲಿನೂ ಕೂಡ ನಾನು ಧ್ಯಾನ ಮಾಡಿಸಿದ್ದು ಇದೇ ತರ. ಪ್ರತಿದಿನ ಇಲ್ಲಿ ಓಡಾಡೋರು, ಇಲ್ಲಿ ನನ್ನ ಜೊತೆಗ್ ಮಾತಾಡೋರು, ನನ್ನ ಕನೆಕ್ಷನ್ ಬರೋರು ಎಲ್ಲರೂ ಧ್ಯಾನಿಗಳಾಗ್ಲಿ, ಈ ರೀತಿಯ ಭಾವನೆಗಳನ್ನ, ಆಲೋಚನೆಗಳನ್ನ ವ್ಯಕ್ತಪಡಿಸ್ತಾ ಇದೆ. 1 ವರ್ಷದೊಳಗೆ ನನ್ನ ಕುಟುಂಬ ಧ್ಯಾನ ಕುಟುಂಬ, ಶಾಕಾಹಾರಿ ಕುಟುಂಬ ಆಯ್ತು ಮಾಸ್ಟರ್ಸ್. ತೀವ್ರವಾಗಿದ್ದಾಗ ನಮ್ಮ ಮಾತು ಒಂದ್ಸಲಿ ಅನ್ಕೊಂಡ್ ಬಿಟ್ರೆ ಅದು ಸಿದ್ಧಿ ಆಗುದಿಲ್ಲ. ಪದೇ ಪದೇ ಹೇಳ್ಕೊಂಡಾಗ ನಿಜವಾಗ್ಲೂ ನಾವ್ ಅನ್ಕೊಂಡಿದ್ದು ಆಗತ್ತೆ. ಇದು ಒಂದೇ ವಿಚಾರ ಅಲ್ಲ, ಮನೆಯಲ್ಲಿ ಹಬ್ಬಗಳು, ಅಮಾವಾಸ್ಯೆ ಹಬ್ಬದಲ್ಲಿ ನಮ್ಮ ಮನೆಯಲ್ಲೇನೆ ಎಲ್ಲಾ ರೀತಿಯ ಎಡೆಗಳನ್ನ ಇಟ್ಟು ಮಾಂಸಾಹಾರದ ಪೂಜೆ ಮಾಡ್ತಾ ಇದ್ವಿ. ಸೊ ಅದು ತಪ್ಪಬೇಕು ಅಂತ ನಾನು
ನನ್ನ ಒಂದು ಆಲೋಚನೆಗಳನ್ನ ಬಿಡ್ತಾ ಬಂದೆ. ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಮಾಂಸಾಹಾರದ ಊಟ ನಡಿಬಾರ್ದು, ಯಾರಿಗೂ ಅದು ನಡೆಸಬಾರ್ದು. ಅದು ಆಯ್ತು ಮಾಸ್ಟರ್ಸ್. ದೇವಸ್ಥಾನದಲ್ಲಿ ಪರ ಅಂತ ಮಾಡ್ತಾ ಇದ್ರು, ಅದು ಸ್ಟಾಪ್ ಆಯ್ತು ಮಾಸ್ಟರ್ಸ್. 2 ಇಯರ್ಸ್ ಇಂದ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲಿ ಆಂಜನೇಯ ಟೆಂಪಲ್ ಅಲ್ಲಿ ಇಟ್ಕೊಳ್ತಾ ಇದ್ರು ಊರಿನ ಕಡೆ ಎಲ್ಲ. ಇದು ಕೂಡ ಆಯ್ತು. ಯಾವ ರೀತಿ ಆಯ್ತು? ನಮ್ಮ ಶಕ್ತಿ, ನಮ್ಮ ಥಾಟ್ ನ ತೀವ್ರತೆ, ನಮ್ಮ ಮಾತಿನ ತೀವ್ರತೆ ಯಾವ ರೀತಿ ಇರುತ್ತೋ ಅದ್ರ ಮೂಲಕ ಸಿದ್ಧಿ ಆಗ್ತಾ ಹೋಗ್ತಾ ಇರತ್ತೆ. ಇದಿಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮಾಸ್ಟರ್ಸ್. ಮುಂದಕ್ಕೆ ಇನ್ನ ಇದೆ, ಅದೇನು ಅಂತ ತಿಳ್ಕೊಳ್ತಾ ಬರೋಣ ಈಗ. ಹಾಗೆ ಇನ್ನು ಒಂದು ವಿಷಯ ನಾನು ನಿನ್ನೆ ಹೇಳಿದ್ದೆ. ನಾನು ಯಾರ ಭಾವನಾ ಸಾಮರ್ಥ್ಯ ಹೇಗೆ ಇರುವುದೋ ಅವರ ಭಾವನಾ ಪ್ರಪಂಚ ಹಾಗೆಯೇ ಸಿದ್ಧಿಸುತ್ತದೆ. ಯಾರ ಭಾವನಾ ರೀತಿ ಹೇಗೆ ಇರುತ್ತದೋ ಆ ಭಾವನಾ ಪ್ರಪಂಚ ಹಾಗೆಯೇ ರೂಪುಗೊಳ್ಳುತ್ತದೆ. ಒಟ್ಟು ಹೇಳುವುದೇನೆಂದರೆ, ಈ ಮಾನವನ ಜೀವನದ ಮೊದಲನೇ ಕ್ಷೇತ್ರವಾದ ಭಾವನಾ ಕ್ಷೇತ್ರದಲ್ಲಿ, ಅಂದ್ರೆ ಆಲೋಚನಾ ಕ್ಷೇತ್ರದಲ್ಲಿ ಪ್ರತಿ ಮನುಷ್ಯ ಕೂಡ ಸರ್ವ ಸ್ವತಂತ್ರ, ಏನಾದ್ರೂ ಮಾಡಬಹುದು. ಅಲ್ಲಿ ಯಥೇಚ್ಛಸಿ ತತಃ ಕುರು. ನಿನ್ನ ಆಲೋಚನೆಗಳಲ್ಲಿ ಇಷ್ಟ ಬಂದಂತೆ ನೀನು ಮಾಡು ಅನ್ನೋದೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗೆ ಯಾರು ಯಾರಿಗೆ ಅಡ್ಡಿ ಆಗೋದಿಲ್ಲ. ಇನ್ನ ಡೀಟೇಲ್ ಆಗಿ ಹೇಳ್ತಾ ಬಂದಿದ್ದಾರೆ ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ. ಯಾವುದು ಅಡ್ಡಿಯಾಗದು, ಯಾವುದು ಅಸಂದರ್ಭವಲ್ಲ, ಯಾವುದು ಅಸಮಂಜಸವಲ್ಲ, ಅವರ ಇಷ್ಟ ಅವರದು. ನೋಡಿ ಮಾಸ್ಟರ್ಸ್, ಯಾರು ಆಲೋಚನೆಗಳನ್ನ ಹೊರಡಿಸ್ತಿದಾರೋ, ಭಾವನೆಗಳನ್ನ ಮಾಡ್ಕೊಳ್ತಿದಾರೋ, ಕಲ್ಪನೆಗಳನ್ನ ಮಾಡ್ಕೊಳ್ತಿದಾರೋ, ಯಾವುದೇ ಅಡ್ಡಿ ಆಗೋದಿಲ್ಲ ಅದಕ್ಕೆ, ಅಸಂದರ್ಭವಲ್ಲ ಯಾವುದು ಕೂಡ, ಹಾಗೆ ಅಸಮಂಜಸವೂ ಅಲ್ಲ ಅಂತ ಹೇಳ್ತಿದ್ದಾರೆ. ಅವರ ಇಷ್ಟ ಅವರದು ಅಂತ ತಿಳಿಸ್ತಿದ್ದಾರೆ. ನಮ್ಮ ಭಾವನಾ ಪ್ರಪಂಚದಲ್ಲಿ ನಮ್ಮ ಇಷ್ಟ ರಾಜ್ಯವನ್ನ ಆಳಿಕೊಳ್ಳುತ್ತೇವೆ. ನಮ್ಮ ಭಾವನಾ ಪ್ರಪಂಚದಲ್ಲಿ ನಮಗ್ ಏನ್ ಇಷ್ಟನೋ ಆ ರಾಜ್ಯವನ್ನ ನಾವು ಆಳ್ತಾ ಇರ್ತೀವಿ ಅಂತ ಹೇಳ್ತಿದ್ದಾರೆ. ನನ್ನ ತಾಯಿಯು ಹಾಗೆ ಏಕೆ ಆಲೋಚಿಸುತ್ತಿದ್ದಾರೆ ಎಂದು ನಾನು ಆಕೆಯನ್ನು ತಪ್ಪು ಹಿಡಿಯುವಂತಿಲ್ಲ. ನನ್ನಮ್ಮ ಯಾಕೆ ಈ ತರ ಆಲೋಚನೆ ಮಾಡ್ತಿದ್ದಾಳೆ ಅಂತ ನಾನು ತಪ್ಪನ್ನ ಹಿಡಿಯೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅವರ ಇಷ್ಟ ಅವರದು, ಅವರ ಆಲೋಚನೆ ಅವರದು, ನಮ್ಮ ಆಲೋಚನೆ ನಮ್ಮದು. ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಮತ್ತೆ ಕಲ್ಪನೆಗಳು ಬೇರೆ 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 ಮಾಸ್ಟರ್ಸ್. ಹೇಗೆ ನಮ್ಮ ಕಣ್ಣುಗಳು ಬೇರೆಯೋ, ಹೇಗೆ ನಮ್ಮ ಫಿಂಗರ್ಸ್ ಪ್ರಿಂಟ್ ಬೇರೆಯೋ, ಹಾಗೆಯೇ ಪ್ರತಿಯೊಬ್ಬರ ಆಲೋಚನೆಗಳು ವಿಭಿನ್ನವಾಗಿರುತ್ತೆ. ಯಾರು ಕೂಡ ಪ್ರಶ್ನೆ ಮಾಡೋಂಗಿಲ್ಲ, ತೀರ್ಪುಗಳನ್ನ ಜಡ್ಜ್ಮೆಂಟ್ ನ ಕೊಡೋಂಗಿಲ್ಲ ಮಾಸ್ಟರ್ಸ್. ಹಾಗೆ ಅವರ ಇಷ್ಟ ಅವರದು, ಅವರ ಆಲೋಚನೆಗಳು ಅವರದು, ಅವರ ಆಲೋಚನೆಗಳು ಅವರ ಇಚ್ಛೆ. ನನ್ನ ಶತ್ರುವು ಏಕೆ ಹಾಗೆ ಆಲೋಚನೆ ಮಾಡುತ್ತಿದ್ದಾನೆ, ಅವನ ಇಷ್ಟ ಅವನದು. ನನ್ನ ಶತ್ರು ಕೂಡ ಯಾಕೆ ಆ ರೀತಿ ಅವನ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ನಾವ್ ಅನ್ಕೊಳ್ಳೋಂಗಿಲ್ಲ. ಅವನ ಇಷ್ಟ ಅವನದು, ಅವನ ಭಾವನಾ ಪ್ರಪಂಚ ಅವನ ಇಷ್ಟ. ನಾವು ಹೀಗೆ ಏಕೆ ಆಲೋಚಿಸುತ್ತಿದ್ದೇವೆ, ನಾವು ಅವರಿಗೆ ಅನುಗುಣವಾಗಿ ಆಲೋಚಿಸಬೇಕಲ್ಲವೇ ಎಂಬುದು ಎಲ್ಲಿಯೂ ನಿಯಮ ನಿಬಂಧನೆ ಇಲ್ಲ. ಎಲ್ಲೂ ಕೂಡ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ಇಲ್ಲ. ಒಬ್ಬ ಶತ್ರು ಆಗಿರ್ಲಿ, ಒಬ್ಬ ಮಿತ್ರನಾಗಿರ್ಲಿ, ಒಬ್ಬ ತಾಯಿ ಆಗಿರ್ಲಿ, ಮಕ್ಕಳಾಗಿರ್ಲಿ, ತಂದೆ ಆಗಿರ್ಲಿ, ಅವರವರ ಭಾವನೆಗಳು ಅವರಿಗೆ ಅನುಗುಣ, ಅವರಿಗೆ ಇಷ್ಟ ಮಾಸ್ಟರ್ಸ್, ಅವರ ಸ್ವಂತ ಅದು. ಹಾಗೆ ನಮ್ಮ ಪ್ರಕಾರವೇ ನಾವು ಆಲೋಚಿಸುತ್ತೇವೆ. ನಮ್ಮ ಆಲೋಚನಾ ಪ್ರಪಂಚ ನಮ್ಮಲ್ಲಿಯೇ ಹುಟ್ಟುತ್ತದೆ. ಹಾಗೆಯೇ ಅವರ ಆಲೋಚನಾ ಪ್ರಪಂಚ ಅವರಿಂದಲೇ ಹುಟ್ಟುತ್ತದೆ. ಅವರವರ ಆಲೋಚನಾ ಪ್ರಪಂಚದಲ್ಲಿ, ಭಾವನಾ ಕ್ಷೇತ್ರಗಳಲ್ಲಿ ಅವರಿಗೆ ಅವರು ಸರ್ವ ಸ್ವತಂತ್ರರು. ಎಷ್ಟು ಪದೇ ಪದೇ ಎಂತ ವಾಕ್ಯಗಳನ್ನ ತಿಳಿಸ್ಕೊಡ್ತಿದ್ದಾರೆ ಅಂದ್ರೆ, ನಾವು ಭಾವನೆಗಳನ್ನ, ಅದೇ ಮಾಸ್ಟರ್ಸ್, ಧ್ಯಾನ ಬಂದ್ರೆ, ಯಾರು ಧ್ಯಾನಿ ಆಗ್ಲಿಕ್ಕೆ ಶುರು ಆಗಿರ್ತಾರೋ, ಸಾಧನೆಯ ಹಾದಿಯಲ್ಲಿರ್ತಾರೋ ಅವರಿಗೆ ಗೊತ್ತಾಗುತ್ತೆ ಯಾವ ರೀತಿಯ ಭಾವನೆಗಳನ್ನ ಹೊರಡಿಸ್ಬೇಕು, ಯಾವ ರೀತಿಯ ಕಲ್ಪನೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದು. ಅದೇ ಧ್ಯಾನ ಇಲ್ಲ ಅಂದ್ರೆ ನಮಗೆ ಹೇಗ್ ಬೇಕೋ ಆ ರೀತಿಯ ನಾವು ಭಾವನೆಗಳನ್ನ, ಆಲೋಚನೆಗಳನ್ನ ಹೊರಡಿಸ್ತಾ ಇರ್ತೀವಿ. ದಿನಕ್ಕೆ 1 ನಿಮಿಷಕ್ಕೆ ಎಷ್ಟೋ ಸಾವಿರ ಆಲೋಚನೆಗಳನ್ನ ನಾವು ಪದೇ ಪದೇ ರಿಪೀಟ್ ಮಾಡ್ತಿರ್ತೀವಂತೆ ಮಾಸ್ಟರ್ಸ್. ಆ ರೀತಿ ರಿಪೀಟ್ ಮಾಡ್ತಾ ಇರೋದನ್ನೇ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ,
ಸರ್ವ ಸ್ವತಂತ್ರರು ನಾವು ಅಂತ ಹೇಳಿ ಒಂದು ವಿಧವಾಗಿ ಯೋಚಿಸುತ್ತಿದ್ದೇವೆ ಎಂದುಕೊಳ್ಳಿ. ನಾನು ಯಾರನ್ನು ಕೊಲ್ಲಬೇಕೆಂದು ಆಲೋಚಿಸುತ್ತಿರುತ್ತೇನೆ. ಸಾಯಿಸಿದೆ, ಕೊಂದೆ ಎಂದು ಆಲೋಚನೆಗಳು ಬಂದರೂ ನನ್ನ ಮರಣದ ನಂತರ ಊರ್ಧ್ವ ಲೋಕಕ್ಕೆ ಹೋದಾಗ ಏಕೆ ಹಾಗೆ ಆಲೋಚಿಸಿದೆ ಎಂದು ಯಾರು ಅಲ್ಲಿ ಕೇಳುವುದಿಲ್ಲ. ನೋಡಿ ಮಾಸ್ಟರ್ಸ್, ಈಗ ಒಬ್ಬ ವ್ಯಕ್ತಿಗೆ ಒಬ್ಬನ್ನ ಕೊಲ್ಬೇಕು ಅನ್ನೋ ಆಲೋಚನೆ ಬಂದಿದೆ. ಅದನ್ನ ಅವನು ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೆ. ನಾನು ಕೊಂದೆ, ಈ ರೀತಿ ಕೊಂದೆ, ಸಾಯಿಸ್ದೆ ಅಂತ ಅವನು ಊಹೆನೂ ಮಾಡ್ಕೊಳ್ತಿದ್ದಾನೆ. ಸೊ ಆ ರೀತಿ ಆಲೋಚಿಸಿದ್ರು ಕೂಡ ತನ್ನ ಮರಣದ ನಂತರ ಅವನು ಡೆತ್ ಆದ್ಮೇಲೆ, ಉನ್ನತ ಲೋಕಗಳಿಗೆ ಹೋದ್ಮೇಲೆ, ಊರ್ಧ್ವ ಲೋಕಕ್ಕೆ ಹೋದ್ಮೇಲೆ ಯಾಕೆ ನೀನ್ ಆ ರೀತಿ ಆಲೋಚನೆ ಮಾಡಿದ್ಯಾ ಅಂತ ಯಾರು ಕೂಡ ಕೇಳೋದಿಲ್ಲ. ಯಾವ ರೀತಿ ಈ ಭೂಲೋಕದಲ್ಲಿ ನಮಗೆ ಸ್ವತಂತ್ರ ಇರುತ್ತೋ ಅದೇ ರೀತಿ ನಮ್ಮ ಊರ್ಧ್ವ ಲೋಕಗಳಲ್ಲಿಯೂ ಕೂಡ ಸ್ವತಂತ್ರ ಇರುತ್ತೆ. ಅಂದ್ರೆ ನಮ್ಮ ನಾವು ಮಾಡಿದಂತಹ ವಿಷಯಗಳಿಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿ ಶಿಕ್ಷೆ ಇರೋದಿಲ್ಲ, ಶಿಕ್ಷಣ ಇರುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆಸ್ ಬಿಲೋ ಸೋ ಎಬೋ, ಇಲ್ಲಿ ಹೇಗಿದ್ಯೋ ಹಾಗೆಯೇ ಮೇಲೂ ಕೂಡ. ಇಲ್ಲಿ ನಾವು ಹೇಗೆ ಅವುಗಳ ಬಗ್ಗೆ ಕಾಳಜಿ ತೋರಿಸುವುದಿಲ್ಲವೋ, ನಾವೇನಾದ್ರೂ ಆಲೋಚನೆ ಮಾಡುವಾಗ, ಭಾವನೆಗಳನ್ನ ವ್ಯಕ್ತಪಡಿಸುವಾಗ, ಕಲ್ಪನೆಗಳನ್ನ ಮಾಡ್ಕೊಳ್ಳುವಾಗ ನಾವು ಅದಕ್ಕೆ ಕಾಳಜಿಯನ್ನ ಯಾವ ರೀತಿ ತೋರಿಸೋದಿಲ್ವೋ ಅಲ್ಲೂ ಸಹ ಅವರು ಹೆಚ್ಚು ಕಾಳಜಿ ತೋರಿಸುವುದಿಲ್ಲ. ಅಲ್ಲಿ ನಮ್ಮನ್ನು ಯಾರು ಕೇಳೋದಿಲ್ಲ, ಏಕೆ ಹಾಗೆ ಆಲೋಚಿಸುತ್ತಿರುವೆ ಎಂದು. ನೋಡಿ ಮಾಸ್ಟರ್ಸ್, ನಾವ್ ಏನೇ ಮಾಡಿದ್ರು ಕೂಡ ನೀನ್ ಯಾಕೆ ಆತರ ಮಾಡ್ದೆ ಅಂತ ಪ್ರಶ್ನೆ ಮಾಡೋರು ಯಾರು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಆಲೋಚನೆಗಳಿಗೆ ನಾವು ಎಷ್ಟು ಮಾತ್ರ ನಾಚಿಕೊಳ್ಳುವ ಅಗತ್ಯವಿಲ್ಲ. ತುಂಬಾ ಜನ ನಿನ್ನ ಆಲೋಚನೆಗಳನ್ನ ಹತೋಟಿಯಲ್ಲಿಟ್ಕೋ, ಕಂಟ್ರೋಲ್ ಮಾಡ್ಕೋ ಎಂದು ನಮ್ಮ ವೇದಾಂತದಲ್ಲಿ ಸುಮ್ಮನೆ ಹೇಳ್ತಿರ್ತಾರೆ ಅಂತ ಹೇಳ್ತಾರೆ. ಎಷ್ಟೋ ಜನ ನಿಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ, ವೇದಗಳಲ್ಲೂ ಕೂಡ ಈ ಒಂದು ವಾಕ್ಯವನ್ನ ಹೇಳ್ತಿರ್ತಾರಂತೆ ಮಾಸ್ಟರ್ಸ್. ನಮ್ಮ ಆಲೋಚನೆಗಳನ್ನು ಸ್ವಲ್ಪವೂ ಕಂಟ್ರೋಲ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲವೇ ಇಲ್ಲ, ಆ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಮಾಸ್ಟರ್ಸ್, ಆಲೋಚನೆಗಳಿಗಾಗ್ಲಿ ಕಲ್ಪನೆಗಳಿಗಾಗ್ಲಿ ಕಂಟ್ರೋಲ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಏನಂತ ಅಂದ್ರೆ ನಾವು ಹೊರಡಿಸ್ತಿರತಕ್ಕಂತ ಆಲೋಚನೆ ಇನ್ನೊಬ್ರಿಗೆ ಹರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅದು ಧ್ಯಾನ ಸಿಕ್ತಾಗ ನಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಅದಕ್ ಮುಂಚೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ. ನಮ್ಗೆ ಏನ್ ಅನ್ಸುತ್ತೆ, ಆ ಸಿಚುವೇಶನ್ ಏನ್ ಎದುರಾಗಿರುತ್ತೆ ಅದಕ್ ತಕ್ಕನಾಗಿ ನಮ್ಮ ಆಲೋಚನೆಗಳನ್ನ, ಭಾವನೆಗಳನ್ನ ಹೊರಡಿಸ್ತಾ ಇರ್ತೀವಿ. ಸೊ ಇಲ್ಲಿ ಅದನ್ನ ಯಾರು ಪ್ರಶ್ನೆ ಮಾಡೋರು ಇರೋದಿಲ್ಲ. ಇಲ್ಲಷ್ಟೇ ಅಲ್ಲ, ಮೇಲು ಲೋಕದಲ್ಲಿಯೂ ಕೂಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ವೇದಾಂತ ಹಾಗೂ ಪ್ರಾಚೀನ ಭಾರತ ದೇಶದ ಸಂಪ್ರದಾಯಗಳಲ್ಲಿ ಪ್ರಾಚೀನ ಆಧ್ಯಾತ್ಮಿಕ ಗುಣಗಣದಲ್ಲಿ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಿಕೋ ಎಂದು ಹೇಳಿದ್ದಾರೆ. ನಮ್ಮ ಈ ವೇದಾಂತ ಹಾಗೂ ಪ್ರಾಚೀನ ಭಾರತ ದೇಶದ ಸಂಪ್ರದಾಯಗಳಲ್ಲಿ, ಈ ವೇದಾಂತಗಳಲ್ಲಿ ಮತ್ತು ಹಿಂದಿನ ಪುರಾತನ ಕಾಲದ, ಪ್ರಾಚೀನ ಕಾಲದ ಸಂಪ್ರದಾಯಗಳಲ್ಲಿ ಆಧ್ಯಾತ್ಮಿಕ ಗುಣಗಣದಲ್ಲಿ ಆಲೋಚನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಅದು ಸ್ವಲ್ಪವೂ ಸತ್ಯವಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ ಕಂಟ್ರೋಲ್ ಮಾಡಬೇಕೋ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು, ಆದರೆ ಎಲ್ಲಿ ಕಂಟ್ರೋಲ್ ಮಾಡುವ ಅಗತ್ಯವಿಲ್ಲವೋ ಅಲ್ಲಿ ಕಂಟ್ರೋಲ್ ಮಾಡುವ ಅಗತ್ಯವಿಲ್ಲ. ನೋಡಿ ಮಾಸ್ಟರ್ಸ್, ಆ ಲೈನು ಕೊಟ್ರು. ವೇದಗಳಲ್ಲಿ ಹೇಳಿದ್ದಾರೆ, ಪ್ರಾಚೀನ ಭಾರತದ ಸಂಪ್ರದಾಯಗಳಲ್ಲಿ ಹೇಳಿದ್ದಾರೆ ಕಂಟ್ರೋಲ್ ಮಾಡ್ಕೊ ಅಂತ. ಆದ್ರೆ ಎಲ್ಲಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸ್ಕೊಳ್ತಿದ್ದಾರೆ. ಎಲ್ಲಿ ಕಂಟ್ರೋಲ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು, ಎಲ್ಲಿ ಅವಶ್ಯಕತೆ ಇಲ್ವೋ ಅಲ್ಲಿ ಕಂಟ್ರೋಲ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಿದ್ದಾರೆ. ನಾವೀಗ ಒಂದು ಸಿನಿಮಾ ನೋಡ್ತಾ ಇದ್ದೀವಿ ಅನ್ಕೊಳ್ಳಿ. ಒಬ್ಬ ಪ್ರಖ್ಯಾತ ಚಲನಚಿತ್ರ ನಟಿ ಬರ್ತಿದ್ದಾಳೆ ಅಂತ ಅನ್ಕೊಳ್ಳಿ. ನಮಗೆ ಆ ಸಿನಿಮಾ ಹೀರೋಯಿನ್ ಮೇಲೆ ಕೋರಿಕೆ ಹುಟ್ಟುತ್ತದೆ. ಆದರೆ ಏನು, ನಾನು ಆ ಬಯಕೆಯನ್ನು ನನ್ನ ಭಾವನಾ ಪ್ರಪಂಚದಲ್ಲಿ ಅನುಭವಿಸುತ್ತಿದ್ದೇನೆ. ಈಗ ನಮ್ಗೆ ಒಂದು ಪಿಕ್ಚರ್ಗಳು ನೋಡುವಾಗ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಅಟ್ರಾಕ್ಟ್ ಆಗೇ ಆಗ್ತಾರೆ. ಸೊ ಅದು ನಮ್ಮ ಭಾವನೆ, ಅದ್ರಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಮಾಸ್ಟರ್ಸ್. ನಮ್ಮ ಭಾವನೆಯಲ್ಲಿ, ನಮ್ಮ ಕಲ್ಪನೆಯಲ್ಲಿ ನಮಗೆ ಅವ್ರು ಇಷ್ಟ ಆಗಿದ್ದಾರೆ ಅನ್ನೋದನ್ನ ಮಾಡ್ಕೊಳ್ಳೋದ್ರಿಂದ ಏನು ವ್ಯತ್ಯಾಸ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಇದನ್ನು ಯಾರು ತಪ್ಪು ಎಂದು ತೋರಿಸುತ್ತಾರೆ, ಆದರೆ ಅದು ತಪ್ಪು ಎಂದು ವೇದಾಂತ ನಮಗೆ ಬೋಧಿಸುತ್ತೆ. ಆ ರೀತಿ ನಾನು ಆಲೋಚನೆ ಮಾಡ್ತಾ ಇರೋದು
ಆ ಹೀರೋಯಿನ್ ಬಗ್ಗೆ ನಾನು ಅಟ್ರಾಕ್ಟ್ ಆಗ್ತಾ ಇರೋದು, ಅಥವಾ ಆಕೆ ಚೆನ್ನಾಗಿದ್ದಾಳೆ ಅಂತ ವರ್ಣನೆ ಮಾಡ್ತಾ ಇರೋದು, ಅಥವಾ ಆ ಹೀರೋ ಚೆನ್ನಾಗಿದ್ದಾನೆ ಅಂತ ನಾನು ಅನ್ಕೊಳ್ಳೋದು ವೇದಾಂತದ ಪ್ರಕಾರ ತಪ್ಪು ಅಂತ ಬೋಧನೆ ಮಾಡ್ತಿದ್ದಾರೆ. ಅವರ ಭಾವನಾ ಪ್ರಪಂಚ ಅವರ ಇಷ್ಟ, ಅದು ಸರಿ ಎಂದು ಆಧ್ಯಾತ್ಮಿಕ ವಿಜ್ಞಾನ ಬೋಧಿಸುತ್ತದೆ. ನೋಡಿ ಮಾಸ್ಟರ್ಸ್, ಸ್ಪಿರಿಚುವಲ್ ಅಂದ್ರೆ ನಾವ್ ಏನೋ ಅನ್ಕೊಂಡ್ಬಿಟ್ಟಿದೀವಿ. ಸ್ಪಿರಿಚುವಲ್ ಅನ್ನೋದು ಬರೀ ಕೇವಲ ವಯಸ್ಸಾದವ್ರಿಗೆ ಹಿಮಾಲಯ ಪರ್ವತ ಹೋಗಿ ಸನ್ಯಾಸಿ ಬಟ್ಟೆ ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡೋರ್ಗೆ ಈ ರೀತಿ ಎಲ್ಲ ಕಲ್ಪನೆ ಇತ್ತು. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್ ಅಂತ ನಮ್ ಗುರುಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿಯ ಭಾವನೆ ಮಾಡ್ಕೊಳ್ಳೋದು ತಪ್ಪು ಇಲ್ಲ ಅಂತ ಹೇಳ್ತಿದ್ದಾರೆ. ವೇದಾಂತ ಶಾಸ್ತ್ರ ಎಂಬುದು ಕೇವಲ 4ನೇ ಚಕ್ರಕ್ಕೆ ಸಂಬಂಧಿಸಿರುವುದು. ಈ ವೇದಾಂತ ಶಾಸ್ತ್ರ ಅನ್ನೋದು, ನಮ್ಮಲ್ಲಿ 7 ಚಕ್ರಗಳಿದೆ, ಎಲ್ಲರಿಗೂ ಗೊತ್ತು. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಸೊ ಈ 7 ಚಕ್ರಗಳಲ್ಲಿ ಕೆಳಗಿನ 4 ಚಕ್ರಗಳಿಗೆ ಮಾತ್ರ ಈ ವೇದಾಂತ ಅನ್ನೋದು ಇರುತ್ತೆ. ವೇದಾಂತದಲ್ಲಿ ಇರುವಂತದ್ದು ಆ 4 ಚಕ್ರಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಹೇಳ್ತಿದ್ದಾರೆ, ಸಂಬಂಧಪಟ್ಟಿರುತ್ತೆ ಅಂತ. ಆಧ್ಯಾತ್ಮಿಕ ವಿಜ್ಞಾನ ಎಂಬುದು ಸಹಸ್ರಾರಕ್ಕೆ ಸಂಬಂಧಿಸಿದೆ. ಈ ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಸಹಸ್ರಾರ ಸ್ಥಿತಿಯಲ್ಲಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಲ್ಪ ಸ್ವಲ್ಪ ಜ್ಞಾನಿಗಳು ವೇದಾಂತಿಗಳು. ನೋಡಿ ಮಾಸ್ಟರ್ಸ್, ಕೆಲವು ಅಂದ್ರೆ ನಾನು ಎಲ್ಲಾ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿರ್ತಾರೆ, ಬಟ್ ಅಲ್ಪ ಸ್ವಲ್ಪ ಜ್ಞಾನಿಗಳಾಗಿರ್ತಾರೆ, ವೇದಾಂತಿಗಳು ಅಂತ ಹೇಳ್ತಿದ್ದಾರೆ. ಸಂಪೂರ್ಣ ವಿಜ್ಞಾನಿಗಳು ಸಹಸ್ರಾರ ಚಕ್ರದಲ್ಲಿ ಪ್ರವೀಣರು. ಸಂಪೂರ್ಣವಾದ ಸೈನ್ಸ್ ಅಂತ ತಿಳ್ಕೊಂಡಿರೋರು, ಆಧ್ಯಾತ್ಮಿಕ ಸ್ಪಿರಿಚುವಲ್ ಸೈನ್ಸ್ ಯಾರು ತಿಳ್ಕೊಂಡಿರೋರು, ಅವರು ಸಹಸ್ರಾರ ಸ್ಥಿತಿಯಲ್ಲಿರತಕ್ಕಂಥವರು ಅಂತ ಹೇಳ್ತಿದ್ದಾರೆ. ಆದುದರಿಂದ ವೇದಾಂತ ವೈರಾಗ್ಯವನ್ನ ಬೋಧಿಸುತ್ತೆ, ಆಲೋಚನೆಗಳನ್ನ ಸಕ್ರಮವಾಗಿ ಇಟ್ಟುಕೊಳ್ಳಲು ಹೇಳುತ್ತೆ. ವೇದಾಂತ ಏನ್ ಮಾಡತ್ತೆ? ವೈರಾಗ್ಯವನ್ನ ಬೋಧನೆ ಮಾಡುತ್ತೆ. ಅಂದ್ರೆ ನೀನ್ ಆ ರೀತಿ ಭಾವನೆ ಮಾಡ್ಕೊಳ್ಬಾರ್ದು, ಬೇರೆಯವ್ರನ್ನ ನೋಡಿ ಅಟ್ರಾಕ್ಟ್ ಆಗ್ಬಾರ್ದು, ಊಹೆ ಮಾಡ್ಕೊಳ್ಬಾರ್ದು. ಈ ರೀತಿಯ ಬೋಧನೆಗಳನ್ನ ವೇದಾಂತ ಹೇಳಿದ್ರೆ, ವೈರಾಗ್ಯವನ್ನ ಬೋಧಿಸ್ತಾ ಇದ್ರೆ, ಮತ್ತೆ ಆಲೋಚನೆಗಳನ್ನ ಸಕ್ರಮವಾಗಿ ಇಟ್ಕೊಳ್ಳಲು ಹೇಳ್ಕೊಡ್ತಾ ಇದ್ರೆ, ಅಂತಹ ಆಲೋಚನೆಗಳು ಧೂಳೆಪ್ಪಿಸುವುದೆಂದು ಹೇಳುತ್ತದೆ. ಆ ರೀತಿಯ ಆಲೋಚನೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ರೆ ವೇದಾಂತ, ಅದು ನಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಕ್ಕೆ, ಧೂಳೆಪ್ಸೋದಿಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತಹ ಆಲೋಚನೆಗಳನ್ನ ಪುಟಿದೇಳುವಂತೆ, ಆಲೋಚನೆಗಳಲ್ಲಿ ದೌರ್ಜನ್ಯ ಮಾಡಬಾರದೆಂದು ಹೇಳುತ್ತದೆ. ಆದರೆ ಇದೆಲ್ಲ ಎಷ್ಟು ಮಾತ್ರವೂ ಸತ್ಯವಲ್ಲ. ಇವೆಲ್ಲ ಪೂರ್ಣವಾಗಿ ಸತ್ಯಕ್ಕೆ ದೂರ, ಸತ್ಯದ ವಿರುದ್ಧ. ವೇದಾಂತಿಗಳಿಗೆ ಅದು ಅರ್ಥವಾಗದು. ವೇದಾಂತಿಗಳಿಗೆ ಇಂತಹ ವಾಕ್ಯಗಳು ಅರ್ಥ ಆಗೋದಿಲ್ಲ ಅನ್ನೋ ವಿಷಯವನ್ನ ಹೇಳ್ತಿದ್ದಾರೆ. ಸತ್ಯಕ್ಕೆ ದೂರ ಅಂತ ಹೇಳಿದ್ದಾರೆ, ಸತ್ಯಕ್ಕೆ ವಿರುದ್ಧವಾದದ್ದು ಅಂತನೂ ಕೂಡ ಹೇಳಿದ್ದಾರೆ. ಸಾಮಾನ್ಯ ಪ್ರಜೆಗಳಿಗೆ ಇದು ಅರ್ಥವಾಗದು. ಯಾರು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರ ಚಕ್ರ ಸ್ಥಿತಿಯಲ್ಲಿರುವ ಪಂಡಿತರಿಗೆ ಇದು ಅರ್ಥ ಆಗದು. ಕೆಳಗಿನ 3 ಚಕ್ರದಲ್ಲಿರತಕ್ಕಂತಹ ಪಂಡಿತರಿಗೆ ಈ ಒಂದು ಶಾಸ್ತ್ರ ಅರ್ಥ ಆಗುವುದಿಲ್ಲ, ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಅರ್ಥ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅನಾಹತ ಚಕ್ರದಲ್ಲಿರುವ ವೇದಾಂತಿಗಳಿಗೂ ಇದು ಅರ್ಥವಾಗದು. ನೋಡಿ ಮಾಸ್ಟರ್ಸ್, ಬರೀ 3 ಚಕ್ರ ಅಲ್ಲ, ಅನಾಹತ ಚಕ್ರನು ಸೇರಿಸ್ಕೊಂಡ್ರು. ಹಾಗೆ ವಿಶುದ್ಧ ಚಕ್ರ ಸ್ಥಿತಿಯಲ್ಲಿರುವ ಯೋಗಿಗಳಿಗೂ ಇದು ಅರ್ಥವಾಗದು. ವಿಶುದ್ಧ ಚಕ್ರದಲ್ಲಿರತಕ್ಕಂತಹವ್ರಿಗೂ ಕೂಡ ಈ ಒಂದು ಏನ್ ಹೇಳ್ತಿದೀವಿ ನಾವು, ಆಲೋಚನೆಗಳನ್ನ ಸ್ವತಂತ್ರವಾಗಿ ಮಾಡ್ಬೋದು ಅನ್ನೋದು ಅರ್ಥ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ. ಆಜ್ಞಾ ಚಕ್ರ ಸ್ಥಿತಿಯಲ್ಲಿ ವಾಸಿಸುತ್ತಿರತಕ್ಕಂತಹ ಜ್ಞಾನಿಗಳಿಗೆ ಇದು ಅರ್ಥ ಆಗುತ್ತೆ. ಯಾರು ಆಧ್ಯಾತ್ಮಿಕದಲ್ಲಿದ್ದಾರೋ ಅಂತಹವರಿಗೆ ಮಾತ್ರ, ಆಜ್ಞಾ ಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ಅಲ್ಲ ಆಜ್ಞಾ ಸ್ಥಿತಿಯಲ್ಲಿ ಇರುವಂತಹವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಕೇವಲ ಸಹಸ್ರಾರದಲ್ಲಿ ವಿಹರಿಸುತ್ತಿರುವ ಆತ್ಮಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ವಿನಂತಿಸುತ್ತಿದ್ದೇನೆ. ನೋಡಿ ಮಾಸ್ಟರ್ಸ್, ಇಲ್ಲಿ ಪತ್ರಿಜಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಪದೇ ಪದೇ ಅಂತ ಹೇಳಿದ್ರೆ, ವೇದಾಂತ ಮತ್ತೆ ಪ್ರಾಚೀನದ ಸಂಪ್ರದಾಯದಲ್ಲಿರತಕ್ಕಂಥವರಿಗೆ ಈ ಆಲೋಚನೆಗಳನ್ನ ಸ್ವತಂತ್ರವಾಗಿ ಹೊರಡಿಸ್ಬೋದು ಅನ್ನೋ ವಿಚಾರ ಅರ್ಥ ಆಗೋದಿಲ್ಲ. ಯಾರು ಆಧ್ಯಾತ್ಮಿಕ ವಿಜ್ಞಾನದಲ್ಲಿದ್ದಾರೋ ಅದರಲ್ಲೂ ಕೂಡ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ
ವಿಶುದ್ಧ. ಈ 5 ಚಕ್ರಗಳಿರೋರ್ಗೂ ಅರ್ಥ ಆಗೋದಿಲ್ಲ. ಆಜ್ಞಾ ಮತ್ತು ಸಹಸ್ರಾರ ಚಕ್ರದಲ್ಲಿ ಇರೋರಿಗೆ ಈ ಆಧ್ಯಾತ್ಮಿಕತೆ ಅರ್ಥ ಆಗುತ್ತೆ ಅನ್ನೋ ವಿಚಾರವನ್ನ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಷ್ಟು ಸಾಕು ಅನ್ಕೊಳ್ತೀನಿ ಇವತ್ತು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.